ಶಿವನ ಜ್ಯೋತಿರ್ಲಿಂಗಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಇವತ್ತು ಛೋಟಾ ಚಾರ್ ಧಾಮ್ನಲ್ಲಿ ಒಂದು ಪವಿತ್ರವಾದಂತಹ ಕ್ಷೇತ್ರ. ಇನ್ನು ಸಾಕಷ್ಟು ಬಾರಿ ಕಾಶಿ ವಿಶ್ವನಾಥನ ಕ್ಷೇತ್ರಕ್ಕೆ ಹೋದ್ರೆ ಜೀವನ ಪಾವನ ಅಂತೆಲ್ಲ ಹೇಳ್ಬೇಕಾದ್ರೆ ಈ ಛೋಟಾ ಚಾರ್ ಧಾಮ್ನಲ್ಲಿ ಬರುವಂತಹ ಈ ಒಂದು ಕ್ಷೇತ್ರವನ್ನ ಕೂಡ ವಿಸಿಟ್ ಮಾಡಿದ್ರೆ ನಮ್ಮ ಜೀವನ ಪಾವನ ಅಂತ ಹೇಳ್ತಾರೆ. ಅಷ್ಟಕ್ಕೂ ಯಾವ ಕ್ಷೇತ್ರ ಅದು ಇವತ್ತಿನ ಭಕ್ತಿ ಸ್ಟುಡಿಯೋದ ವಿಶೇಷ. ನಮಸ್ಕಾರ, ನನ್ನ ಆರ್ಜೆ ನಿಖಿತಾ. ತುಂಬಾ ದೇವಸ್ಥಾನಗಳ ಬಗ್ಗೆ ಎಲ್ಲ ನಾವು ಕೇಳ್ತಾ ಇರ್ತೀವಿ, ಕಥೆಗಳನ್ನು ಕೂಡ ತಿಳ್ಕೊಳ್ತಾ ಇರ್ತೀವಿ. ಸಾಕಷ್ಟು ಶಕ್ತಿ ಪೀಠಗಳಾಗಿರ್ಬೋದು, ಜ್ಯೋತಿರ್ಲಿಂಗಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಅದರದೇ ಆಗಿರುವಂತಹ ಮಹತ್ವವಿದೆ, ಶಕ್ತಿ ಇದೆ. ಅಂಥದ್ರಲ್ಲಿ ಮಹಾಭಾರತದ ಒಂದು ಕಥೆ ನಾನಿವತ್ತು ಪರಿಚಯ ಮಾಡ್ಕೊಡ್ತಾ ಇರುವಂತಹ ಜ್ಯೋತಿರ್ಲಿಂಗದ ಕ್ಷೇತ್ರಕ್ಕೆ ಕಾರಣವಾಗುತ್ತೆ. ತುಂಬಾ ಹಿಂದೆ ಮಹಾಭಾರತದ ಯುದ್ಧವೆಲ್ಲ ಆದ ಮೇಲೆ ಪಾಂಡವರು ತನ್ನ ಸಹೋದರನ್ನೆಲ್ಲ ಕೊಂದಿರೋದ್ರಿಂದ ಆ ಪಾಪವಿರುತ್ತೆ. ಆ ಎಲ್ಲಾ ಪಾಪ ವಿಮೋಚನೆಗೋಸ್ಕರ ಶಿವನನ್ನು ಕುರಿತು ಧ್ಯಾನ ಮಾಡೋದಕ್ಕೆ ಅಂತ ಬರ್ತಾರೆ. ಆತನಿಗಾಗಿ ದೇವಸ್ಥಾನವನ್ನ ಕಟ್ಟಬೇಕು ಅಂತ ಕೂಡ ಅವರು ಯೋಚನೆ ಮಾಡ್ತಾರಂತೆ. ಶಿವನನ್ನ ಹುಡ್ಕೊಂಡು ಬರ್ತಾರೆ. ಆದ್ರೆ ಶಿವ ಮಾತ್ರ ಅವರ ಕೈಗೆ ಸಿಗದೇನೆ ತಪ್ಪಿಸ್ಕೊಂಡು ಹೋಗ್ತಾರೆ. ಕೊನೆಗೆ ಪಂಚ ಪಾಂಡವರಿಗೆ ಶಿವ ಸಿಗಬೇಕು ಅನ್ನೋಷ್ಟರಲ್ಲಿ ಶಿವ ಏನು ಮಾಡ್ತಾನೆ, ನಂದಿಯ ರೂಪವನ್ನ ತಾಳ್ತಾನಂತೆ. ಮತ್ತೆ ಯಾರ ಕೈಗೂ ಸಿಗದೆ ಓಡ್ತಾರೆ. ಹೀಗೆ ಇರಬೇಕಾದ್ರೆ ಪಾಂಡವರಲ್ಲೊಬ್ಬರಿಗೆ ನಂದಿಯ ರೂಪ ಸಿಗುತ್ತೆ. ಇನ್ನೇನು ಬಾಲವನ್ನು ಹಿಡಿದು ಎಳಿತಾ ಇರಬೇಕಾದ್ರೆ ಶಿವ ನಂದಿ ರೂಪದಲ್ಲಿ ಇನ್ನೂ ಭೂಮಿಯ ಆಳಕ್ಕೆ ಹೋಗ್ತಾನಂತೆ. ಕೇದಾರನಾಥ ಅನ್ನುವಂಥ ಈ ಕ್ಷೇತ್ರದಲ್ಲಿ ನಂದಿಯ ಹೆಗಲು ಕಾಣಿಸ್ಕೊಂಡ್ರೆ ಕೈ ತುಂಗಾನಾಥದಲ್ಲಿ, ಇನ್ನು ಉದರ ಮಧ್ಯ ಮಹೇಶ್ವರದಲ್ಲಿ, ಮುಖ ರುದ್ರನಾಥದಲ್ಲಿ, ಹಾಗೆ ಶಿರ ಕಪಿಲೇಶ್ವರದಲ್ಲಿ ಸಿಗುತ್ತೆ. ಹೀಗೆ ಇವಿಷ್ಟರಲ್ಲಿ ಮುಖ್ಯವಾಗಿ ನಂದಿಯ ಹೆಗಲಿರುವಂತಹ ಕೇದಾರನಾಥದಲ್ಲಿ ಈ ಒಂದು ಕ್ಷೇತ್ರವನ್ನ ಸ್ಥಾಪಿಸಲಾಗುತ್ತೆ. ಪಾಂಡವರು ಈ ಕ್ಷೇತ್ರವನ್ನ ಇಲ್ಲಿ ಕಟ್ಟುತ್ತಾರಂತೆ, ಕೇದಾರನಾಥದಲ್ಲಿ. ಹೌದು, ಇದೇ ಕೇದಾರನಾಥ ಜ್ಯೋತಿರ್ಲಿಂಗಗಳಲ್ಲಿ, ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಕ್ಷೇತ್ರವಾಗಿ ಹೊರಹೊಮ್ಮುತ್ತೆ. ಆ ಕೇದಾರನಾಥಕ್ಕೆ ಹೋಗಿ ಬಂದಂತಹವರೇ ಪುಣ್ಯವಂತರು ಅನ್ನುವಂತಹ ಮಾತಿದೆ. ಏನೇ ಆಗ್ಲಿ, ಹೋಗದೆ ಇದ್ರೂ ಕೂಡ ಹೋಗುವಂತಹ ಭಾಗ್ಯ ನಮಗೆ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ಇದು ಭಕ್ತಿ ಸ್ಟುಡಿಯೋ, ನಿಮ್ಮ ಜೊತೆ ನಾನು ಆರ್ಜೆ ನಿಖಿತಾ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.